Stillorgan stop. ಅಭಿ ಏನು ಆರ್ಡರ್ ಮಾಡಿದ್ಯಾ? ಮಸಾಲೆ ದೋಸೆ ಎಷ್ಟಿಲ್ಲಿ? ಹಲೋ ಹಾಯ್. ಹಲೋ ಹಾಯ್ ನಮಸ್ಕಾರ. ಇವತ್ತು ನಾವು ಡಬ್ಲಿನ್ನಲ್ಲಿ ಸ್ಟಿಲ್ಲರ್ಗನ್ ಪ್ಲೇಸ್ನಲ್ಲಿರೋ ಒಂದು ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇದು ಸದರ್ನ್ ಸ್ಪೈಸಸ್ ಫ್ಲೇವರ್ಸ್ ಆಫ್ ಸೌತ್ ಇಂಡಿಯಾ ಅಂತ. ಸೊ ಇಲ್ಲಿ ನಮ್ಮ ಸೌತ್ ಇಂಡಿಯನ್ ಆಲ್ ಟೈಪ್ ಆಫ್ ಡಿಶಸ್ ಇಲ್ಲಿ ಸಿಗುತ್ತೆ. ಸೊ ಸ್ಟಿಲ್ಲರ್ಗನ್ ಏರಿಯಾದಲ್ಲಿದೆ. ಸ್ಟಿಲ್ಲರ್ಗನ್ ಲುವಾ ಸ್ಟಾಪ್ ಜಸ್ಟ್ ಅಪೋಸಿಟ್. ಸ್ಟಿಲ್ಲರ್ಗನ್ ಸ್ಟಾಪ್. Come. ಇವತ್ತು ನಾವು ಇಲ್ಲಿ ಲಂಚ್ ಮಾಡ್ತಾ ಇದ್ದೀವಿ, ನಾನು ಮತ್ತೆ ನನ್ನ ಮಗ. ಸೊ ಹೇಗಿದೆ ಒಳಗಡೆ ನೋಡೋಣ ಬನ್ನಿ. Customer is the most important visitor on our premises. Is not dependent on us, we are dependent on Mahatma Gandhi. ಹೀಗಿತ್ತು ನೋಡಿ ಈ ಹೋಟೆಲ್ ಟೂರ್. ಆಕ್ಚುಲಿ ಐರ್ಲೆಂಡ್ನಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಹೋಟೆಲ್ಸ್ ಎಲ್ಲದನ್ನು ಇಲ್ಲಿ ನೇಟಿವಿಟಿಗೆ ಮ್ಯಾಚ್ ಆಗೋ ರೀತಿ ಕಸ್ಟಮೈಸ್ ಮಾಡಿರ್ತಾರೆ. ಬಟ್ ಈ ಹೋಟೆಲ್ಗೆ ಬಂದಾಗ ನನಗೆ ಇಂಡಿಯಾದಲ್ಲೇ ಯಾವುದೋ ಹೋಟೆಲ್ಗೆ ಬಂದಿದ್ದೀನಿ ಅನ್ನೋ ರೀತಿ ಅನ್ನಿಸ್ತಾ ಇತ್ತು. ಈ ಹೋಟೆಲ್ನ ಫುಡ್ ಮೆನ್ಯೂ ನೋಡೋಣ ಬನ್ನಿ. ಈ ಹೋಟೆಲ್ನಲ್ಲಿ ಇಂಡಿಯನ್ ಡಿಶಸ್ ಯಾವ ರೇಂಜ್ನಲ್ಲಿ ಯಾವ ರೇಟ್ಸ್ನಲ್ಲಿ ನಮಗೆ ಸಿಗುತ್ತೆ ಅನ್ನೋ ಒಂದು ಐಡಿಯಾ ನಿಮಗೆ ಗೊತ್ತಾಗುತ್ತೆ. ಸೊ ಆ್ಯಕ್ಚುಲಿ ಐರ್ಲೆಂಡ್ನಲ್ಲಿ ಇಂಡಿಯನ್ ಫುಡ್ಸ್ನ ನಾವು ಹೊರಗಡೆ ತಿನ್ನಬೇಕು ಅಂತಂದರೆ ಟೇಕ್ ಅವೇಸ್, ರೆಸ್ಟೋರೆಂಟ್ ಅದೆಲ್ಲ ತುಂಬಾ ಎಕ್ಸ್ಪೆನ್ಸಿವ್. ಕಾಸ್ಟ್ ಆಫ್ ಲಿವಿಂಗ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ವಿ. ಸೊ ಅದರಲ್ಲಿ ಆಲ್ರೆಡಿ ಹೇಳಿದ್ವಿ ಈ ರೆಸ್ಟೋರೆಂಟ್ ಟೇಕ್ ಅವೇಸ್ ಎಲ್ಲ ತುಂಬಾ ಕಾಸ್ಟ್ಲಿ ಅಂತ. ಯಾರಿಗೆ ಸೇವಿಂಗ್ಸೇ ಮೇನ್ ಪರ್ಪಸ್ ಆಗಿರುತ್ತೋ ಅಂಥವ್ರು ಆದಷ್ಟು ರೆಸ್ಟೋರೆಂಟ್ಸ್, ಟೇಕ್ ಅವೇಸ್ ಅದನ್ನೆಲ್ಲ ಅವಾಯ್ಡ್ ಮಾಡೋದು ಒಳ್ಳೆಯದು. ಅಭಿ ಏನು ಆರ್ಡರ್ ಮಾಡಿದ್ಯಾ? ಮಸಾಲೆ ದೋಸೆ ಎಷ್ಟಿಲ್ಲಿ? 11.95 euros. 11.95 euros ಅಂದ್ರೆ ಎಷ್ಟು ಇಂಡಿಯನ್ ರುಪೀಸಲ್ಲಿ? 1000 rupees, ಆಲ್ಮೋಸ್ಟ್ 1100. ಹಾಂ, ಓಕೆ. ಹೇಗಿದೆ? This is what I asked. Thank you very much. Okay. These people would prefer, I guess, this one. Yeah. Sorry. Okay, thank you. ಹೇಗಿದೆ ಅಭಿ? ಎಂಜಾಯ್.
ಇದೇ ರೀತಿ ಇನ್ನೊಂದು ದಿನ ಡಬ್ಲಿನ್ನಲ್ಲಿ ನಾವು ಇನ್ನೊಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ. ಮೇನ್ಲಿ ಸೌತ್ ಇಂಡಿಯನ್ ಡಿಶಸ್ನ ಟೇಸ್ಟ್ ಮಾಡೋಣ ಅಂತ ಹೋಗಿದ್ವಿ. ಅದು ಸಿಟಿ ಸೆಂಟರ್ಗೆ ಹತ್ರ ಇತ್ತು. ಸೊ ಅದನ್ನು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಓವರ್ ಆಲ್ ಸೊ ಐರ್ಲೆಂಡ್ಗೆ ಯಾರಾದರೂ ಹೊಸದಾಗಿ ಬರ್ತಾ ಇದ್ರೆ ಸೊ ಇಲ್ಲಿ ಯಾವ ರೀತಿ ಇಂಡಿಯನ್ ರೆಸ್ಟೋರೆಂಟ್ ಇರುತ್ತೆ, ಇಲ್ಲಿ ಏನೆಲ್ಲ ಇಂಡಿಯನ್ ಡಿಶಸ್ ಸಿಗುತ್ತೆ ಅನ್ನೋ ಒಂದು ಬೇಸಿಕ್ ಐಡಿಯಾ ಸಿಗಲಿ ಅನ್ನೋದು ಈ ವಿಡಿಯೋ ಉದ್ದೇಶ. ಸೊ ಆ ರೆಸ್ಟೋರೆಂಟ್ಗೆ ನಾವು ಹೋಗಬೇಕಾದ್ರೆ ಕೆಲವು ಇಂಟೀರಿಯರ್ ಪಾರ್ಟ್ ಆಫ್ ಡಬ್ಲಿನಲ್ಲಿ ನಾವು ನಡ್ಕೊಂಡು ಹೋಗಬೇಕಾಯ್ತು. ಸೊ ಇಲ್ಲಿ ಯಾವ ರೀತಿ ಮನೆಗಳಿರುತ್ತೆ, ರೋಡ್ಸ್ ಇರುತ್ತೆ, ಹಾಗೆ ಮನೆ ಸುತ್ತಮುತ್ತ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಜಸ್ಟ್ ಹಾಗೇನೆ ಕವರ್ ಮಾಡಿದ್ದೀನಿ. ನಾವು ಹೋಗೋಷ್ಟೊತ್ತಿಗೆ ಕತ್ಲಾಗ್ಬಿಡ್ತು. ಇವತ್ತು ನಾವು ಡಬ್ಲಿನಲ್ಲಿ ಇಂಡಿಯನ್ ಟಿಫನ್ಸ್ಗೆ ಬಂದಿದ್ವಿ. ನೋಡಿ, ಇದು ಇಂಡಿಯನ್ ಟಿಫನ್ಸ್. ಸೊ ಎಲ್ಲ ಸೌತ್ ಇಂಡಿಯನ್ ಡಿಶಸ್ ಎಲ್ಲ ಸಿಗುತ್ತಂತೆ ಇಲ್ಲಿ. ದೋಸೆ, ಇಡ್ಲಿ, ವಡ, ಸಾಂಬಾರ್, ಎಲ್ಲ ಥರ ಇಂಡಿಯನ್ ಡಿಶಸ್ ಇಲ್ಲಿ ಸಿಗುತ್ತೆ. ಹಾಗೆ ಇಂಡಿಯನ್ ಊಟ ಸಿಗುತ್ತಂತೆ. ಸೊ ನೋಡೋಣ ಹೇಗಿದೆ ಒಳಗಡೆ, ಯಾವ ಥರ ನಾವು ಇವತ್ತು ನೈಟ್ ಎಂಜಾಯ್ ಮಾಡ್ತೀವಿ ಅಂತ. ಸೊ ಏನೇನು ಪ್ರೈಸಸ್ ಇದೆ ತೋರಿಸ್ತೀವಿ. ಇದು ಸಿಟಿ ಸೆಂಟರ್ಗೆ ತುಂಬಾನೇ ಹತ್ರ ಆಗುತ್ತೆ. ಓಕನಲ್ ಅಪ್ಪರ್ ಸ್ಟ್ರೀಟ್ ನಲ್ಲಿ ಇದೆ ಇದು. ಸೊ ಒಳಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ. ಹಲೋ, ಹಾಯ್. ಏನೇನು ಆರ್ಡರ್ ಮಾಡ್ತಾ ಇದ್ದೀರಾ? ಏನೇನು ಸಿಗತ್ತೆ? ಚೀಸ್ ದೋಸೆ, ನನಗೆ ಚೀಸ್ ದೋಸೆ, ಆಮೇಲೆ ಇಡ್ಲಿ ವಡ. ಅಯ್ಯಪ್ಪ. ಸೊ ಇದು ಮೆನ್ಯೂ. ಆಲ್ ಡೇ ಬ್ರೇಕ್ಫಾಸ್ಟ್ ಏನೇನಿದೆ ನೋಡೋಣ. ನೋಡಿ, ಇಡ್ಲಿ 9.99 ಯೂರೋಸ್, 800 ರೂಪಾಯಿಗೆ 4 ಇಡ್ಲಿ. ವಾವ್. ಆಮೇಲೆ ವಡ 850 ರೂಪಾಯಿ, 850 ರೂಪಾಯಿಗೆ ವಡ, ಇಡ್ಲಿ. ಪ್ಲೇನ್ ದೋಸೆ, ಒಂದು ಪ್ಲೇನ್ ದೋಸೆ 250 ರೂಪಾಯಿ. ಮತ್ತೆ ಟೇಸ್ಟ್ ಏನಂತ ಹೇಳ್ಕೊಳ್ಳೋ ಆಗಿರಲಿಲ್ಲ, ಪರವಾಗಿಲ್ಲ, ಬಟ್ ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ. ಸೊ ಓವರ್ ಆಲ್ ಆಂಬಿಯನ್ಸ್ ಎಲ್ಲ ಚೆನ್ನಾಗಿತ್ತು. ಸೊ ಒಂದು ಇಂಡಿಯನ್ ವೈಬ್ಸ್ ಬೇಕು, ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಇದು ಒಂದು ಒಳ್ಳೆ ಪ್ಲೇಸ್. ಕಂಪ್ಯಾರಿಟಿವ್ಲಿ ಚೀಪ್ ಕೂಡ ಇದೆ ಪ್ರೈಸಸ್ಸು ಬೇರೆ ರೆಸ್ಟೋರೆಂಟ್ಗಳಿಗೆ ಕಂಪೇರ್ ಮಾಡಿದ್ರೆ. ನಾವೊಂದು 5 ಜನ ಹೋಗಿದ್ವಿ, ಒಬ್ಬೊಬ್ರು ಒಂದೊಂದು ಡಿಶ್ನ ಸೆಲೆಕ್ಟ್ ಮಾಡಿದ್ವಿ. ಸೊ ಫೈನಲಿ ಒಂದು 80 ಯೂರೋಸ್ ಬಿಲ್ ಆಯಿತು. ಸೊ ಎಂಜಾಯ್ ಅಂತೂ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.